ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಇದೇ ಹೊಸಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ಮತ್ತು ನಾನು 3 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಒಂದು 3 ಎಕರೆ ಜಾಗದಲ್ಲಿ ಎಲ್ಲ ಅಂಡರ್ಗ್ರೌಂಡ್ ಡ್ರಿಪ್ ಮಾಡಿಸಿದ್ದೀನಿ ಎಲ್ಲ ಗಿಡಗಳಿಗೆ. ಇದು ದೊಡ್ಡ ಮರ. ಇದು ಈಗ 3 ವರ್ಷದಿಂದ ಕಂಪ್ಲೀಟ್ ಸಾವಯವ ಕೃಷಿ, ಯಾವುದೇ ಗೊಬ್ಬರ ಯೂಸ್ ಮಾಡ್ದೇ ಇಲ್ಲಿ ಉಳ್ಳಿ, ಅವರೆ, ತಡ್ನಿ ಇವೆಲ್ಲ ಹಾಕಿ ನಾನು ವರ್ಷಕ್ಕೊಂದು ಸಲ ಮಲ್ಟಿಪ್ಲೈ ಮಾಡ್ತೀನಿ. ಇದಕ್ಕೆ ಅಷ್ಟೇ ಬಿಟ್ಟರೆ ಗೊಬ್ಬರ ಏನೂ ಹಾಕಲ್ಲ. ಮತ್ತು ಈ ಮೊಟ್ಟೆಗಳನ್ನೂ ಸಹ ಇಲ್ಲೇ ನಾನು ಮಲ್ಟಿಪ್ಲೈ ಮಾಡಿ ಗೊಬ್ಬರ ಮಾಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಗೊಬ್ಬರ ಹಾಕಲ್ಲ. ಇದು ಯಾವುದೇ ರೀತಿ ಗೊಬ್ಬರ ಹಾಕ್ತಾನೆ ಬೆಳೆದಿರತಕ್ಕಂಥ ಬಾಳೆ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಚೂರು ಗೊಬ್ಬರ ಹಾಕಿಲ್ಲ ಈ ಬಾಳೆಗೆ. ಸೊ ಇದೇ ರೀತಿ ಪ್ರತಿಯೊಂದು ಹಣ್ಣಿನ ಗಿಡನೂ ಹಾಕಿದ್ದೀನಿ ನಾನು. ಮೋಸಂಬೆ, ಕಿತ್ತಲೆ, ದಾಳಿಂಬೆ, ಮತ್ತು ಪಪಾಯ, ಮತ್ತು ಲಿಚ್ಚಿ, ವಾಟರ್ ಆ್ಯಪಲ್ಲು. ಸೊ ಈ ರೀತಿಯ ಯಾವ್ಯಾವ ಹಣ್ಣಿನ ಗಿಡ ಇದೆ ಎಲ್ಲವನ್ನು ಈ ಒಂದು 3 ವರ್ಷದಿಂದ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಮತ್ತು ಕೆಲವೊಂದು ಈಗ ಫಲಕ್ಕೆ ಬಂದಿದ್ದಾವೆ. ಮತ್ತು ಆ ಕಡೆ ಪಪಾಯ ಹಾಕಿದ್ದೀನಿ. ಪಪಾಯ ಮತ್ತು ಅದ್ರ ಜೊತೆಗೆ ಅಡಿಕೆ ಮತ್ತು ಅವರೆ ಮತ್ತು ತೆಂಗಿನ ಗಿಡಗಳು ಇಷ್ಟು ಅಲ್ಲಿ ಬೆಳೆಸ್ತಾ ಇದ್ದೀನಿ. ಮತ್ತು ಅದು ಪೂರ ಸಾವಯವ ಕೃಷಿನಲ್ಲಿ. ಒಂದು ಸಲ ಕುರಿ ಗೊಬ್ಬರ ಅಷ್ಟೇ ಯೂಸ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾವುದನ್ನು ಹಾಕಿಲ್ಲ. ಬೇರೆ ಇನ್ನೇನು ಹಾಕಲ್ಲ. ಇದು ವರ್ಷದಲ್ಲಿ 1ರಿಂದ 2 ಸಲ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಅವರೆ ಗಿಡ ಮತ್ತು ಇದು ಅವರೆ, ಉಳ್ಳಿ ಮತ್ತು ಅಪ್ಸೆಣಬು ಇಷ್ಟನ್ನು ಸೇರಿಸಿ ಹಾಕಿ, ಮತ್ತು ಈ ಸೊಪ್ಪಿಗೆ ಬಂದಾಗ ಅದನ್ನು ನಾನು ಮಲ್ಟಿಪ್ಲೈ ಮಾಡಿ ಗೊಬ್ಬರ ಮಾಡ್ತೀನಿ ಅಷ್ಟೇ. ಎಷ್ಟು ಎಕರೆ ಜಮೀನಿಗೆ? ಈ ಒಂದು 3 ಎಕರೆ. 3 ಎಕರೆಗೂ ಪೂರ ಸಾವಯವ ಕೃಷಿ ಐತೆ. ಸಾವಯವ ಕೃಷಿ ಯಾತಕ್ಕೆ ಮಾಡಬೇಕು ಅಂತ ಅಂದರೆ, ನಾವೆಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶ. ಆ ಕಾರಣದಿಂದ ನಾನು 3 ವರ್ಷದಿಂದ ಸಾವಯವ ಕೃಷಿ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಅದಕ್ಕಿಂತ ಮುಂಚೆ ನಾನು ಏನು ಕೃಷಿನಲ್ಲಿ ನನಗೇನು ಅನುಭವ ಇರಲಿಲ್ಲ. ಇತ್ತೀಚೆಗೆ 3 ವರ್ಷದಿಂದ ನಾನು ಸಂಪೂರ್ಣ ನಮ್ಮ ಸ್ನೇಹಿತರು ತೋಟಗಳೆಲ್ಲ ಹೋಗಿ ಮತ್ತು ಔಷಧಿ ಗಿಡಗಳು ನೆಡಬೇಕು ಅಂತಲೂ ಕೆಲವೊಂದು ಔಷಧಿ ಗಿಡಗಳನ್ನು ಹಾಕ್ತಾಯಿದ್ದೀನಿ. ಗಿಡಗಳಿಗೆಲ್ಲ ಗೊಬ್ಬರ ಬೇಕಲ್ಲ, ನ್ಯೂಟ್ರಿಷನ್ ಎಲ್ಲ ಬೇಕಲ್ಲ, ಅದಕ್ಕೆ ಏನೇನು ಮಾಡ್ತೀರಾ? ಅದಕ್ಕೆ ಒಂದು ದ್ವಿದಳ ಧಾನ್ಯಗಳು ಒಂದು 5 ಥರ ಮಿಕ್ಸ್ ಮಾಡಿ ಅದನ್ನು ಹಾಕ್ತೀನಿ ನಾನು. ರೋಟ್ರು ಅಲ್ಲಿ ಹಾಕಿ ಅದಾದ ನಂತರ ಮಾಡಿ ಹೂವಿನ ಹಂತಕ್ಕೆ ಬಂದಾಗ, ಸೊಪ್ಪಿನ ಹಂತಕ್ಕೆ ಬಂದಾಗ ಮತ್ತೆ ರೋಟ್ರು ಓಡಿಸ್ಬಿಡ್ತೀನಿ. ಒಂದು ವರ್ಷದಲ್ಲಿ 1ರಿಂದ 2 ಸಲ ಮಾಡ್ತೀನಿ ಅಷ್ಟೇ. ವರ್ಷಕ್ಕೆ 2 ಸಲ ಮಾಡ್ತೀನಿ ಅಷ್ಟೇ. ಈಗ ಒಂದೇ ಸಲ ಮಾಡಿದರೆ ಈ ವರ್ಷದಲ್ಲಿ. ಈಗ ನೆಕ್ಸ್ಟ್ ಈಗ ಮುಂಗಾರು ಮಳೆ ಆದಾಗ ಮತ್ತೆ ಅದನ್ನು ಹಾಕಿ ಮಾಡ್ತೀನಿ. ಮುಂದಿನ ದಿನದಲ್ಲಿ ಸಾವಯವದಲ್ಲಿ ರಾಗಿ ಬೆಳಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈಗ ಅವರೇ ಬೆಳೆದಿದ್ದೀನಿ, ಅದನ್ನು ತೋರಿಸ್ತೀನಿ. ಅವರೇ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಸಲ ಬಂದು ಮತ್ತೆ 2ನೇ ಬಾರಿಗೆ ಮತ್ತೆ ಹೂವಾಗಿದೆ. ಅದನ್ನು ಮತ್ತೆ ಅದನ್ನು ತೆಗೆದು ಕಾಳುಗಳನ್ನು ತಗೊಂಡಾದ ನಂತರ ಈಗ ನೀರು ಕಟ್ಟಿದ ಮೇಲೆ ಮತ್ತೆ ಬರ್ತಾಯಿದೆ. ಈಗ ಮತ್ತೆ 2ನೇ ಬಾರಿ ಬರ್ತಾಯಿದೆ. ಮತ್ತು ತೈವಾನ್ ಸೀಬೆ ಇದೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತೆಂಗಿನ ಗಿಡಗಳು ನಮಗೆ ರೋಗ ಕಡಿಮೆ, ತುಂಬ ಚೆನ್ನಾಗಿ ಫಲ ಬಂದಿದೆ. ಸಾವಯವ ಕೃಷಿ ತುಂಬ ಚೆನ್ನಾಗಿ ಮಾಡ್ಬೋದು. ಯಾವುದೇ ರಾಸಾಯನಿಕ ಗೊಬ್ಬರ ಬೆಳೆಸ್ತಾನೆ ಸಾವಯವ ಕೃಷಿ ಮಾಡ್ಬೋದು ಅಂತ ಈಗ ನನಗೆ ಅನುಭವ ಆಗಿದೆ. ತೆಂಗಿನ ತೋಟದೊಳಗೆ ಏನೇನು ಕ್ರಾಪ್ ಇದೆ? ಹಣ್ಣಿನ ಗಿಡಗಳಿದೆ, ಮತ್ತು ಇನ್ನು ಪಪಾಯ, ಮತ್ತು ಅಡಿಕೆ, ಮತ್ತು ನಿಂಬೆ, ಆಮೇಲೆ ಏನು ವಾಟರ್ ಆ್ಯಪಲ್ಲು, ಲಿಚ್ಚಿ, ಮೋಸಂಬೆ, ದಾಳಿಂಬೆ, ಕಿತ್ತಲೆ. ಸೊ ಈ ರೀತಿ ಎಲ್ಲ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀನಿ. ಇಲ್ಲಿವರೆಗೆ ಪಪಾಯದಲ್ಲಿ ಹೆಚ್ಚು ಕಡಿಮೆ ಒಂದು 3-3.5 ಸಾವಿರ kg ಹಣ್ಣು ಬಂದಿದೆ. ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರಿಗೆ, ನೆಂಟರಿಷ್ಟರಿಗೆ, ಬಂಧುಗಳಿಗೆ ಎಲ್ಲರಿಗೂ ದಾನ ಮಾಡ್ತಾಯಿದ್ದೀನಿ. ಯಾವ ಒಂದು ಹಣ್ಣು ನಾನು ಇಲ್ಲಿವರೆಗೂ ಮಾರಿಲ್ಲ, ಎಲ್ರಿಗೂ ಕೊಡ್ತಾಯಿದ್ದೀನಿ. ಮೊದಲನೇ ಬಾರಿಗೆ ಬಿಟ್ಟಿದೆ ಅಂತ ಖುಷಿ, ಚೆನ್ನಾಗಿ ಬಂದಿದೆ. ಒಂಚೂರು ರೋಗ ಇಲ್ಲ, ರೋಗ ಇಲ್ಲದೇ ಹಣ್ಣು ಬಂದೈತೆ. ಎಲ್ಲರೂ ಯಾರಿಗೆ ಕೊಟ್ಟರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ. ಈ ಒಂದು ತೆಂಗಿನ ಮರ ಇದ್ರ ಗುಣಲಕ್ಷಣಗಳನ್ನು ತಿಳಿಬೇಕು ಅಂತಂದರೆ, ಈ ತೆಂಗಿನ ಮರ ಇದೆಯಲ್ಲ ನೋಡಿ, ಈ ಥರ ಛತ್ರಿ ಆಕಾರದಲ್ಲಿ ರೌಂಡ್ ಇರುತ್ತೆ. ಅದ ನಂತರ ಮೊಟ್ಟೆ ಮೇಲೆ ಕಾಯಿ ಗೊಂಚಲು ಕುಂತಿರಬೇಕು, ಕೆಳಗಡೆ ಬಾಗಬಾರ್ದು. ಎಲ್ಲ ಗುಣಲಕ್ಷಣಗಳು ಇರಬೇಕು, ಬಗ್ಬಾರ್ದು, ಈ ಥರನೇ ಇರಬೇಕು. ಮತ್ತು ಅದರದ್ದು ಒಳಗಡೆ ಕ್ವಾಲಿಟಿ ತೆಂಗಿಂದು ಒಂದು ಅರ್ಧ ಇಂಚು 3/4 ಇಂಚುವರೆಗೂ ಇರ್ತದೆ. ಮತ್ತು ಬಾಲ್ ಆಕಾರ ಇರಬೇಕು ನೋಡಿ. ತುಂಬ ಒಳ್ಳೆ ಮರ ಇದು. ತಳಿಗಳ ಆಯ್ಕೆ ಇದೇ ರೀತಿ ಇರಬೇಕು. ಇದನ್ನ ಆಯ್ಕೆ ಮಾಡ್ಕೋಬೇಕು. ಕಾಯಿ ಇದನ್ನು ಬೀಜ ಮಾಡಿದರೆ ಸಸಿಗಳು ತುಂಬ ಚೆನ್ನಾಗಿರ್ತದೆ. ಏನು ಬೇರೆ ಏನು ಕಾಯಿಲೆಗಳು ಬರೋದು ಇದೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು kg ಇರ್ಬೋದು ಅಂದಾಜಿದು? ಇದು ಒಂದು 10 kg ಬರುತ್ತೆ. ಒಂದು 10 kg ಬರುತ್ತೆ. ಇದು ಗೊಬ್ಬರ ಯಾವುದೇ ರೀತಿ ಹಾಕಿಲ್ಲ, ಬರೀ ಇಲ್ಲಿ ಬಿದ್ದಿರೋ ಗೊಬ್ಬರದಲ್ಲೇ ಈ ರೀತಿ ಬರುತ್ತೆ. ತುಂಬ ಗುಣಗಳು ಬಂದಿದ್ದಾವೆ. ನಾವು ಮನೆಗೆ ಇದೇ ಯೂಸ್ ಮಾಡೋದು. ನನಗೆ ನ್ಯಾಚುರಲ್ ಹಣ್ಣುಗಳು ಅಂದರೆ ತುಂಬ ಇಷ್ಟ. ಆ ಕಾರಣದಿಂದ ಎಲ್ಲ ಹಣ್ಣಿನ ಗಿಡಗಳನ್ನು ನಾನು ಬೆಳೆಸ್ತಾ ಇದ್ದೀನಿ.
ನೀರು ಅಷ್ಟೇ ಕೊಡ್ತೀನಿ, ಸ್ವಲ್ಪ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಡ್ತೀವಿ. ಇದೇ ರೀತಿ ಗೊನೆ ಬರುತ್ತೆ ಪ್ರತಿಯೊಂದು. ತೋರಿಸ್ತೀನಿ ಮುಂದೆನೂ ನೀವು ಆಯ್ಕೆ 5 ವರ್ಷ ಆಯ್ತು. ವರ್ಷದಿಂದನೂ ನೀವು ಸಾವಯವ ಕೃಷಿ ಕೃಷಿ ಇದೇ ರೀತಿ ಬಂದಿದೆ ಹಣ್ಣು ಇಲ್ಲಿ. ಪ್ರತಿ ಸಲ ಇದೇ ರೀತಿ ಹೌದು ಹೌದು. 3 ಎಕರೆಗೆ ನೀವು ನೀರಿನ ಸೌಲಭ್ಯ ಯಾವ ತರ ಕಲ್ಪಿಸಿದ್ದೀರಾ ಇವು ಗಿಡಗಳಿಗೆಲ್ಲ? ನೋಡ್ರಿ ಇಲ್ಲಿ ಇದು ಬೆಟರ್ ಅನ್ಸುತ್ತಾ ನಿಮಗೆ? ಹೌದು ಹೌದು ಬೆಟ್ರ್. ಇದು ಡ್ರಿಪ್ ಮಾಡಿದ್ದೀನಿ ನಾನೇನು ಕಟ್ಟಲ್ಲ, ನೀರನ್ನ ಕಟ್ಟಲ್ಲ. ಯಾವಾಗಲೂ ಬಂದು ಇದೇನು ಕಟ್ಕತ್ತು ಅಂದರೆ ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಅಷ್ಟೇ. ಫಿಲ್ಟರ್ ಬಂದ್ರೆ ಹಾಂ ತೆಗಿತೀರಾ? ಅಂದ್ರೆ ನಿಮ್ಗೆ ಅನ್ಸಿದ ಪ್ರಕಾರ ಈ ಡ್ರಿಪ್ ಉತ್ತಮನೋ? ಉತ್ತಮ ಅಂತಂದ್ರೆ ಈ ಒಂದೇ ಕಡೆ ನೀರು ಬೀಳ್ತೈತೆ, ಆ ಕಡೆ ಸೈಡ್ಗೆಲ್ಲ ಬರೋದಿಲ್ಲ ನೀರು. 10 ಅಡಿ ಜಾಗ ನೆನೀತಿ ಇಷ್ಟು ನೆನೀತದ ಒಂದೇ ಕಡೆ ಇದ್ರೆ. ನೋಡಿ ಎಲ್ಲ ಈಗ ಹಸಿರು ಇಲ್ಲದೆ ಎಷ್ಟೈತೆ ಅಷ್ಟು ನೀರಲ್ಲಿ ನೆಂದಿರುತ್ತದೆ, ಅಷ್ಟೇ ಜಾಗ ಸಾಕು. ಅಡಿಕೆ ಗಿಡಕ್ಕೂ ಪ್ರತಿ ಇಂಡಿವಿಜುವಲ್ ಆಗಿ ಗಿಡಗಳಿಗೆ ಮಾಡಿದ್ದೀನಿ ಡ್ರಿಪ್. ಗಿಡ ಸರ್ವ ಸಾಂಬಾರಿನ ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಇನ್ನೊಂದು ಸ್ಪೇಸ್ ಅಂತ. ಈ ಗಿಡ ಒಬ್ಬ ರೈತನೂ ಹಾಕಬೇಕು. ಅವರವ್ರ ತೋಟದಲ್ಲಿ ಹಾಕೊಂಡ್ರೆ ತುಂಬ ಒಳ್ಳೆಯದು. ಎಲ್ಲದಕ್ಕೂ ಎಲ್ಲ ಮಸಾಲ ಪದಾರ್ಥಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಒಳ್ಳೆ ಸ್ಮೆಲ್ ಇದೆ, ಹಂಗೆ ಕಿತ್ತು ತಿನ್ಬೋದು. ಇದರಲ್ಲಿ ಮತ್ತೆ ಸಾವಯವ ಕೃಷಿ ಟೀ ಮಾಡ್ಬೋದು. ತುಂಬ ಒಳ್ಳೆ ಔಷಧಿ ಗುಣ ಇರತಕ್ಕಂಥ ಟೀ ಮಾಡಿ ಇದರಲ್ಲಿ ಕುಡಿಬೋದು. ಇದು ಮೋಸಂಬಿ ಗಿಡ. ಇದು ಒಂದು ವರ್ಷದ ಮೇಲೆ 1-2-3 ತಿಂಗಳಾಗಿದೆ ಅಷ್ಟೇ. ನೋಡಿ ಈಗಾಗಲೇ ಫಲ ಸ್ಟಾರ್ಟ್ ಆಗೈತೆ ಈ ವರ್ಷದಿಂದ. ಎತ್ತರವಾಗಿ ಬೆಳೆದಿದೆ. ಸ್ವಲ್ಪ ರೋಗ ಹೊಡೆದಿತ್ತು, ಇದಕ್ಕೆ ಬೇರೆಣ್ಣೆ ಹೊಡೆದಿದ್ದೀನಿ. ಈಗ ಯಾವುದೇ ರೀತಿ ರೋಗ ಇಲ್ಲ. ಮುಂದಿನ ದಿನದಲ್ಲಿ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಈಗ ತುಂಬ ಚೆನ್ನಾಗಿ ಕಾಯಿಗಳು ಕಟ್ಟಿದೆ. ನನಗೆ ಖುಷಿ. ನೋಡಿ ಮೇಡಮ್, ಈ ಸಾವಯವದಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂತ ಜನ ಹೇಳ್ತಾರೆ. ನಿಜವಾಗ್ಲೂ ಕಷ್ಟ ಬಿದ್ದರು, ಸ್ವಲ್ಪ ದಿನ ಕಷ್ಟ ಬಿದ್ದರೆ ಚೆನ್ನಾಗಿ ಬರ್ತದೆ ಬೆಳೆ. ಇದಕ್ಕೆ ಏನೇ ಗೊಬ್ಬರ ಹಾಕಿಲ್ಲ, ತಂಗಿ ಮರದಷ್ಟು ದಪ್ಪ ಐತೆ ಈಗಲೇ ಬುಡ. ಇದು ಅಡಿಕೆ ಏನಿಲ್ಲ, ಒಂದು 2-2.5 ಅಡಿ ಗುಂಡಿ ತೆಗೆದಿದ್ದು ಅಷ್ಟೇ ನೆಟ್ಟಿದ್ದು. ಟ್ರಂಚ್ ಗಿಂಚ್ ಏನು ಹೊಡಿಸಿಲ್ಲ ನಾನು, ಗುಂಡಿ ತೆಗೆದಿದ್ದು ಅಷ್ಟೇ. ಗುಂಡಿ ತೆಗೆದು ನೆಟ್ಟಿದ್ದು ಇಷ್ಟು ಚೆನ್ನಾಗಿ ಬಂದೈತಿ. ಇದು ನೆಟ್ಟಾದ್ಮೇಲೆ ಗೊತ್ತಾಯ್ತು ಚೆನ್ನಾಗಿ ಬರ್ತದೆ, ಅಲ್ಲಿ ಹಾಕಿದ್ದೀನಿ. ಈಗ ಬೇರೆ ಕಡೆ ತುಂಬ ಚೆನ್ನಾಗಿ ಅದು ಬರ್ತಾ ಇದೆ. ಈಗ ಅದೊಂದು ವರ್ಷದ ಗಿಡಗಳವು. ಅಡಿಕೆನ ಸರ್ ಟ್ರೆಂಚ್ ಹೊಡೆದ್ಬಿಟ್ಟು 2.5 ಅಡಿ 3 ಅಡಿ ಆಳಕ್ಕೆ ನಡಿ ಅಂತಾರಲ್ಲ, ಏನು ಸರ್ ಅದು? ಅಂದರೆ ಹೆಚ್ಚು ದಿನ ಬರಲಿ ಅಂತ. ಅದು ಮಣ್ಣು ಬೆಳೆದಂಗೆ ತುಂಬಿದರೆ ಗಟ್ಟಿಯಾಗಿರ್ತವೆ ಗಿಡ ಅಂತ ಅಂದ್ಕೊಂಡು ಮಾಡ್ತಾರೆ. ಆ ಥರ ಹಂಗೂ ಮಾಡ್ಬೋದು, ಹಿಂಗೆ ಮಾಡಿದ್ರು ಏನೂ ಆಗಲ್ಲ, ಬೆಳೆಸ್ಬೋದು. ಮಾಡಿದ್ದೀನಿ ಸಾವಯವದಲ್ಲಿ ಇದು ಮಾಡೋದು. ಇದು ತಗೊಂಡೋಗಿ ಅಲ್ಲಿ ಕಬ್ಬಿನ ಹಾಲು ಮಾಡಿಸಿ ಕುಡಿತೀವಿ. 15 ವರ್ಷದಿಂದ ಕೊಬ್ಬರಿ ಎಣ್ಣೆ, ಅಡುಗೆ, ಬೆಲ್ಲ. ನಾವು ಸಾವಯವ ಕೃಷಿ ಬೆಲ್ಲ ಯೂಸ್ ಮಾಡ್ತೀವಿ. ಇದು ಉಪ್ಪಿನ ಬದಲು ಸೇಂದ್ರ ವಲ್ಲವಣ ಬಳಸ್ತೀವಿ ಮನೆಯಲ್ಲಿ, ಮೈದಾ ಬಳಸಲ್ಲ. ಈ 5ನ್ನ ನಾವು 15 ವರ್ಷದಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಆಹಾರನೂ ಶುದ್ಧ ಆಹಾರ. ನಾನ್ ವೆಜ್ ಮಾಡ್ತಾರೆ? ಇಲ್ಲ, ಸಸ್ಯಾಹಾರದಲ್ಲೇ ಇವೆಲ್ಲ ಬಳಕೆ ಮಾಡ್ಕೊಂಡು. ಮತ್ತು ಇಲ್ಲಿ ಸೊಪ್ಪುಗಳು, ಪುಣ್ಯಕಾಳೆಲ್ಲ ಹಾಕ್ತೀವಿ, ಅದು ಹೂವೆಲ್ಲ ತಿಂದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಾವು ಮಾಡ್ಕೋಬೇಕು. ಪುಣ್ಯ ಹೂವು ಇದೆಲ್ಲ? ಹೌದು, ಪುಣ್ಯದಿಂದ ಪ್ರೋಟೀನ್ ಜಾಸ್ತಿ ಇದೆ ಅಂತ ತಗೋತೀರಾ? ಯಾವ್ದಾದ್ರು ತೋರಿಸಿ. ಇದು ಇಲ್ಲ, ಈಗಿಲ್ಲ, ಅದು ಸೀಸನ್ ಟೈಮ್. ಅದು ಸೀಸನ್ ಆದರೆ ಹಾಕ್ತೀವಲ್ಲ ಇದಕ್ಕೆ. ಈ ಮುಂಗಾರಿಗೆ ಹಾಕ್ತೀರಾ ಸೊಪ್ಪು? ಅಲ್ಲಿ ಈಗ ಇದು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಸಾವಯವದಲ್ಲಿ. ಅಲ್ಲೇ ಆ ಕಡೆ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ. ನಮ್ಮ ಮನೆಗೆ ಬೇಕಾದೆಲ್ಲ ಹಾಕಿದ್ದೀನಿ. ರಾಜಿ ಈರುಳ್ಳಿ ಅಂತ ಬರಲ್ಲ, ಎಲ್ಲ ಮನೆಗೆಲ್ಲ ನ್ಯಾತೋಕರು ಅದನ್ನೇ ಹಾಕಿದ್ದೀನಿ. ರಾಜಿ ಈರುಳ್ಳಿ, ನಾಟಿ ಈರುಳ್ಳಿ, ನಾಟಿ ರಾಜಿ ಈರುಳ್ಳಿ ಅಂತೇಳಿ ಸಣ್ಣ ಈರುಳ್ಳಿ. ಹಿಂದಿಂದರೆಲ್ಲ ಹಾಗೆ ಮಾಡ್ತಿದ್ದು, ಈಗೆಲ್ಲ ಫ್ಯಾಷನಿಗೆ ಬಂದ್ಬಿಟ್ಟಿದೆ. ಹಾಕಿದ್ರೆ ಅವನ್ನೆಲ್ಲ ಮಾಡಬೇಕು ಅಂತ ಇದೊಂದು ಕಾನ್ಸೆಪ್ಟ್. ಈಗ ಹೊರಗಡೆ ಹೋಗಿ ಪಾನಿಪುರಿ ಅದು ಇದು ಎಲ್ಲ ತಿನ್ನೋದೇ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಹೌದು, ತಿಂದು ಎಲ್ಲ 30 ವರ್ಷಕ್ಕೆ ನಿಗದ್ಕೊತಾ ಇದ್ದಾವೆ. ಹೌದು. ಈಗ ಒಂದು ಉಳಿತೆ ಇಲ್ಲ. ನಾವು ಇಲ್ಲಿ ಬರ್ತೀವ, ಈ ತೋಟಕ್ಕೆ ಹೋದ್ರೆ ಯಾವ್ದಾರು ಒಂದು ಹಣ್ಣು ನಿಜ ಅಂಶ ಅದೇ, ಅದರಲ್ಲೇ ತಪ್ಪೇನಿದೆ. ಇಷ್ಟೇ, ಅಲ್ಲೊಂದು ಆಧ್ಯಾತ್ಮಿಕ ಕೇಂದ್ರ ಮಾಡಬೇಕು. ನಮ್ಮ ತೋಟದಲ್ಲಿ ಬೆಳೆದಂಥ ಹಣ್ಣುಗಳನ್ನ ಯಾರು ಅಲ್ಲಿಗೆ ಬರ್ತಾರೆ ಅವ್ರಿಗೊಂದು ಆ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಅದನ್ನು ಕೊಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಆ ಕಾರಣದಿಂದ ಎಲ್ಲ ಥರದ ಹಣ್ಣಿನ ಗಿಡ ಇನ್ನೂ ತುಂಬ ಕಡಿಮೆ ಮಾಡಿದ್ದೀನಿ ಈಗ ಬೆಳೆದಿರೋದೀಗ. ಇನ್ನು ಮುಂದಿನ ದಿನದಲ್ಲಿ ಯಾವ್ಯಾವ ಹಣ್ಣಿನ ಗಿಡ ಸಿಗ್ತವೆ ಅವೆಲ್ಲನೂ ಹಾಕ್ತೀನಿ, ಬೆಳಿತೀನಿ. ಒಣ್ಣಲ್ಲಿ 1 ದಿನದಲ್ಲಿ 2 ಗಂಟೆ ಅಷ್ಟೇ ನಾನು ಕೊಡ್ತಾ ಇರೋದು ಇಲ್ಲಿಗೆ ಸಮಯನ. ಮೋಟ್ರ್ ಸ್ಟಾರ್ಟ್ ಆದರೆ ಅದೇ ಹೋಗುತ್ತೆ ನೀರೇನು ಕಟ್ಟೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ರೈತರಿಗೆ ಹೇಳಬೇಕು ಅಂತಂದರೆ, ಅವ ಮನೆಗೆ ಹೊರಗಡೆಯಿಂದ ತಗೋಬರೋದ ಮನೆಯಲ್ಲೇ ನಾವೇ ಬೆಳ್ಕೊಂಡು ನಮ್ಮ ಮನೆಗೆ ಉಪಯೋಗಿಸ್ಬೇಕು ಅನ್ನೋದೊಂದು ಇದು. ಔಷಧಿ ಗಿಡಗಳು ಒಬ್ಬ ರೈತ ಮಾಡಿದ್ರೆ ಅವನ ಆರೋಗ್ಯನೂ ಕಾಪಾಡುತ್ತೆ. ಮತ್ತೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಔಷಧಿ ಅಂದ್ರೆ ಕೆಮಿಕಲ್ ಬಳಸ್ದಂಗೆ ನಾವೇ ಬೆಳ್ಕೊಂಡು ನಾವೇ ತಿನ್ನೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಮಕ್ಕಳು ಮರಿ ಎಲ್ಲ ಸುಖವಾಗಿ ಆರೋಗ್ಯದಿಂದ ತುಂಬಾ ಚೆನ್ನಾಗಿರ್ತದೆ. ಹೌದಲ್ಲ? ಹೌದು. ಆಮೇಲೆ ಈಗ ನೋಡಿ, ಕೊಬ್ಬರಿ ಎಣ್ಣೆ 15 ವರ್ಷದಿಂದ ಬಳಕೆ ಮಾಡ್ತಾ ಇದ್ವಿ ನಾವು. ಸಾವಯವ ಕೃಷಿ ನಮ್ಮ ತೋಟದ್ದೇ ಮಾತ್ರ, ಬೇರೆ ಕಡೆ ತಂದು ಮಾಡಿಸಲ್ಲ ನಾವು. ವರ್ಷದಲ್ಲಿ 2 ಇದಾಗಿ ಕೊಬ್ಬರಿ ಹಾಕೊಂಡಿರ್ತೀವಿ ನಾನು. ಬಿದ್ದ ಕಾಯಿಗಳನ್ನ ತಗೊಂಡೋಗಿ
ಹಾಕೊಂಡು ಅದನ್ನು 6 ತಿಂಗಳಿಗೆ ಒಂದ್ಸಲ ನಾನು ಎಣ್ಣೆ ಬಿಡಿಸ್ತೀನಿ. ಆ ಎಣ್ಣೆನಲ್ಲೇ ನಾವು ಅಡುಗೆ ಮಾಡ್ಕೊಂಡು ತಿಂದಾಕದು 15 ವರ್ಷದಿಂದ ಸತತವಾಗಿ. ನಮ್ಮ ಮಕ್ಕಳು ನಾವು ಎಲ್ಲ ಆರೋಗ್ಯವಿದೆ, ಚೆನ್ನಾಗಿದ್ದೀವಿ. ನಮಗೆ ಈ ಈ ಜಮೀನಿಂದ ನಮ್ಗೆ ಆರೋಗ್ಯ ಚೆನ್ನಾಗಿ ಉಳಿದೈತೆ ಅಷ್ಟೇ. ಮನೇಲಿ ಎಷ್ಟು ಜನ ಇದ್ದೀರಾ ನೀವು? ನಾವು 4 ಜನ ಇದ್ದೀವಿ. ಅಂದ್ರೆ 2 ಜನ ಮಕ್ಕಳು, ನಾವಿಬ್ರು. ಹೆಂಡತಿ, ಫ್ಯಾಮಿಲಿ. ಹೌದು. ಎಷ್ಟು ವರ್ಷಕ್ಕೆ ಎಷ್ಟು ಸಲ ಹಾಸ್ಪಿಟ್ಲಿಗೆ ಹೋಗ್ತೀರಾ? ಹೋಗಿಲ್ಲ ನಾವು, ಗೊತ್ತೇ ಇಲ್ಲ. ನಮ್ಮ ಮಕ್ಕಳಿಗೆ ಇವತ್ತು ಹೆಚ್ಚು ಕಡಿಮೆ ನನ್ನ ಮಗಳಿಗೆ 11 ವರ್ಷ ಆಗಿದೆ, ನನ್ನ ಮಗನಿಗೆ 8 ವರ್ಷ. ಇಲ್ಲಿವರೆಗೂ ಒಂದು ಇಂಜೆಕ್ಷನ್ ಮಾಡಿಸಿಲ್ಲ ನಾನು. ಅಂದ್ರೆ ಹಾಸ್ಪಿಟ್ಲ್ ಗೊತ್ತೇ ಇಲ್ಲ ನಿಮಗೆ? ತಿನ್ಸಲ್ಲ ನಾವು, ಗೊತ್ತೇ ಇಲ್ಲ, ಆ ಕಡೆ ತಿರುಗು ನೋಡಿಲ್ಲ. ಹೌದು. ಈ ಒಂದು ಆರೋಗ್ಯಕ್ಕೆ ದೃಷ್ಟಿಯಲ್ಲಿ ನೀವು ರೈತ ಈ ಥರ ಬೆಳ್ಕೋಬೇಕು ಅಂತ ಎಲ್ಲ ಹೇಳಿ ಆಯಿತು. ಮತ್ತೆ ಆದಾಯ ದೃಷ್ಟಿಯಿಂದ ಈಗ ನೀವು 3 ಎಕರೆ ಅಂತ ಹೇಳಿದ್ರಿ. ಆದಾಯ ದೃಷ್ಟಿಯಿಂದ ಏನೇನು ಬೆಳೆ ಹಾಕಬೇಕು, ಮೇನ್ ಕ್ರಾಪ್ ಯಾವುದು, ಮತ್ತೆ ಹಂತವಾಗಿ ನಮಗೆ ಈಗ ಹಂತ ಸಿಗುವಂಥದ್ದು ಗೊತ್ತಾಯ್ತು. ಈಗ ಆದಾಯ ಮೂಲ ಮುಖ್ಯವಾಗಿ ನಾವು ಇಟ್ಕೊಂಡ್ರೆ ತೆಗೆದು ತೆಂಗು, 2ನೇದು ಅಡಿಕೆ, 3ನೇದು ಹಣ್ಣಿನ ಗಿಡಗಳು, ಪಪಾಯಿ. ಹೌದು. ಈಗ ನಮಗೆ ಬೇಕು, ಈಗ ರಾಗಿ ಬೆಳಿಬೇಕು ಅಂತ ಈಗ ನಾವು ಒಂದು 2-3 ತುಂಡಿಗೆ ಇದು ಹಾಕಿದ್ದೀನಿ ಈ ಸಲ. ಅವರೇನಲ್ಲಿ ಹೆಚ್ಚು ಕಡಿಮೆ ಒಂದು 2 ಕ್ವಿಂಟಲ್ ಅವರೇ ಕಾಳು ಬಂದು, ಅವರೇ ಬದಿನಂಚ ಸುತ್ತ ತಗರಿನೂ ಹಾಕಬಹುದು. ಹೌದು. ಇನ್ನೊಂದು ಸ್ವಲ್ಪ ಜಾಗಕ್ಕೆ ಉರುಳಿ ಹಾಕಿದ್ದೆ, ಅದೊಂದು ಕ್ವಿಂಟಲ್ ಬಂದೈತೆ. ಈ ಥರದ ಈ ಮುಂದಿನ ಸಲ 1-2 ರಾಗಿ ಬೆಳಿಬೇಕು, 1-2 ತುಂಡಲ್ಲಿ ಅಂತ ನಿರ್ಧಾರ ಮಾಡಿದ್ದೀನಿ. ಹಿಂಗೆ ಮೇಯ್ನು ತೆಂಗಲ್ಲಿ ನಮಗೆ ಒಳ್ಳೆ ಕಾಯಿ ಬೀಳ್ತವೆ. ಇನ್ನು ಈಗ ಸೊಸೆಗಳು 3 ವರ್ಷದ ಸೊಸೆ ಇದೆ, ಅದು ಚೆನ್ನಾಗಿ ಬಂದಮೇಲೆ ವಾಣಿಜ್ಯ ಬೆಳೆ ಆಗುತ್ತೆ ನಮಗೆ ಮುಂದಿನ ದಿನದಲ್ಲಿ. ಈಗ ಅದ್ರ ಜೊತೆಯಲ್ಲಿ ಈಗ ನಾವು ಮನೆಗೆ ಬೇಕಾದಂಥದ್ದನ್ನು ಇದನ್ನು ಸಹ ಇದು ತೋಟದೊಳಗಡೆ ಮಾಡಿರೋದು, ತೆಂಗೊಳಗಡೆ. ತೆಂಗಿಲ್ದೇ ಇಂಡಿವಿಜುವಲ್ ಆಗಿ ನಮಗೋಸ್ಕರ ಏನೂ ಮಾಡಿಲ್ಲ. ನಮ್ಗೆ ಬೇಕಾದಂಥವು ನಾವು ಇದರೊಳಗಡೆ ಮಾಡಿದ್ದೀವಿ. ಇನ್ನು ನಾನಾ ಥರ ಇದು ಕೋಕೋ ಹಾಕ್ಬೋದು, ನುಗ್ಗೆ ಹಾಕ್ಬೋದು, ನಿಂಬೆ ಹಾಕ್ಬೋದು, ಅಡಿಕೆ, ತೆಂಗು. ಅಂದರೆ ಜಾಗ ಬಿಡಬಾರ್ದು. 3 ಎಕರೆಯಲ್ಲಿ ನಮಗೆ ಏನೇನು ಆದಾಯ ಸಿಗುತ್ತೆ, 3 ತಿಂಗಳು ನಮಗೆ ಇನ್ಕಮ್ ಬರ್ತಾ ಇರಬೇಕು ಅಂತಂದರೆ ಎಲ್ಲ ರೀತಿಯೂ ಇದ್ರೇ ತುಂಬ ಒಳ್ಳೇದು ಅಂತ. ನೀವೇನು ಹೇಳ್ತೀರಾ? ಈಗ ನೀವು ಯಾವ್ದು ಸಮಯ ಹಾಕ್ಬೇಕು ಅಂತ ಇದೆ, ಆದರೆ ಸ್ವಲ್ಪ ಬೇಗ ಈ ತೆಂಗು ಸ್ವಲ್ಪ ಮೇಲಕ್ಕೆ ಬರಲಿ ಅಂತ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಒನ್ ಟೈಮ್ ಪ್ಲಾಂಟೇಷನ್ ಮಾಡೋದು ಅಷ್ಟೇ. ಅದಕ್ಕೆ ಮಾಡ್ತೀನಿ, ಮುಂದಿನ ದಿನದಲ್ಲಿ ಮಾಡಬೇಕು. ಈಗ ನನಗೆ ಸಮಯ ಇಲ್ಲದೆ ಇರೋದ್ರಿಂದ ಒಂದು ದಿನಕ್ಕೆ 2 ಗಂಟೆ ಕೊಡ್ತಾ ಇದ್ದೀನಿ ಅಷ್ಟೇ. ಒಂದು 2-3 ಗಂಟೆ ಕೊಟ್ಟರೆ ಅವೆಲ್ಲ ಹಾಕಿದೆ ಉತ್ತಮವಾಗಿ ಆದಾಯ ತೆಗಿಬೋದು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ತೆಗಿಬೋದು. ಇದೆಲ್ಲ ಏನೇನು ಹಾಕಿದ್ದೀರಾ? ಎಲ್ಲ ನೋಡಿ, ಯಾವ್ದು ಬಿದ್ದವೆ ಈ ಥರ ಇಲಿ ಮೇಲ್ಗಡೆ ಇಲಿ ಥರ ಕೊರೆದು ಈಗ ಸ್ಟಾರ್ಟ್ ಆಗೈತಿ. ಬೇಸಿಗೆ ಕಾಲದಲ್ಲಿ ಈ ಥರ ಆಗುತ್ತೆ ಒಂದೊಂದು ಗಿಡಗಳಲ್ಲಿ. ಇದು ಏನು ಮಾಡಿಲ್ಲ, ಕೆಮಿಕಲ್ ಏನು ಹಾಕಿಲ್ಲ. ಇದು ಏನಕ್ಕೋಸ್ಕರ ಮಾಡ್ತದೆ ಅಂದರೆ ಯಾವ್ದ ನೋಡಿ, ಏನು ತಿಂದಿಲ್ಲ ಅದು, ಬರೀ ಇಷ್ಟು ಮಾತ್ರ ತಗೊಂಡು ಅದು ನೀರಿಗೋಸ್ಕರ, ಈ ಬೇಸಿಗೆ ಟೈಮಲ್ಲಿ ನೀರಿಗೋಸ್ಕರ ಇಷ್ಟು ಕೊಳೆದ್ಬಿಟ್ಟು ಕೆಳಗಡೆ ಬೀಳಿಸುತ್ತೆ, ಕೆಳಗಡೆ ಎಲ್ಲ ಉದುರುತ್ತೆ ಗೊನೆಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒಂದು ಮಡಿಕೆನೆ ನೀರಿಟ್ಬಿಡಿ. ನನ್ನ ಸೊಲ್ಯೂಷನ್ನು. ಏಕೆಂದರೆ ಕೆಲವರು ರೈತರು ಬೇರೆ ಬೇರೆ ಥರನೇ ಔಷಧಿ ಕಟ್ಟೋದು ಇವೆಲ್ಲ ಮಾಡ್ತಾರೆ. ಅವಕ್ಕೆ ನೀರಿಗೋಸ್ಕರ ಇದು ಕೊಡ್ದಿದ್ದು ಕೆಳಗಡೆ ಬೀಳ್ಸುತ್ತೆ. ಅಂದರೆ ಅವಕ್ಕೆ ಗೊತ್ತಿರೋದಿವಲ್ಲ, ನೀರು ಬೇಕು ಅವಕ್ಕೆ. ಒಂದು ಮಡಿಕೆಯಲ್ಲಿ ಕೆಳಗಡೆ ನೀರು ತುಂಬಿಟ್ಬಿಡಿ, ಬಹುಶಃ ಕಮ್ಮಿ ಆಗ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ನೋಡೋಣ, ನೆಕ್ಸ್ಟ್ ಟ್ರೈ ಮಾಡೋಣ. ನೋಡಿ, ಈ ಕಬ್ಬು ಯಾವುದೇ ಗೊಬ್ಬರ ಹಾಕಿ ಬೆಳೆದಿರೋಂಥ ಕಬ್ಬಿದು, ಇದು ಅಷ್ಟು ರುಚಿಯಾಗಿರ್ತದೆ ಈ ಕಬ್ಬು. ಇದರಲ್ಲಿ ನಾವು ವರ್ಷದಲ್ಲಿ ಒಂದು 2-3 ಸಲ ಹಾಲು ಮಾಡಿಸ್ಕೊಂಡು ಎಲ್ರಿಗೂ ಕೊಟ್ಟು ನಾವು ಕುಡಿತೀವಿ, ಅಷ್ಟು ಚೆನ್ನಾಗಿರ್ತದೆ. ಯಾಕೆ ಸಾವಯವದಲ್ಲಿ ಯಾಕೆ ಕಬ್ಬು ಬೆಳೆಯೋಕ್ಕಾಗಲ್ಲ? ಎಷ್ಟು ದಪ್ಪ ಬಂದೈತೆ, ಇದಕ್ಕಿಂತ ಸೈಜ್ ಕಬ್ಬು ಬೆಳಿಬೋದು. ಮಳೆಗಾಲದಲ್ಲಿ ಇದಕ್ಕಿಂತ ದಪ್ಪ ಬರುತ್ತೆ, ಯಾವುದೇ ಗೊಬ್ಬರ ಹಾಕಿ ಬೆಳೆದಿರೋದು. ಹಿಂಗೆ ಬೆಳೆದ್ಬಿಟ್ಟು ಜ್ಯೂಸ್ಗೆ ಕೊಡ್ಬೋದು ರೈತ. ಸರ್ ಒಂದೇನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಕೇಳಿ, ನೀವೇನಕ್ಕೆ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತಂದರೆ ಇದೇ ಕಾರಣ ನೋಡಿ. ಯಾವುದೇ ಫ್ಯಾಮಿಲಿ ಸಹ ಅವಾಗ ಜ್ಯೂಸ್ ಕುಡಿತಾರೆ ನೋಡಿ ಈ ಥರ. ಅದಕ್ಕೆ ಇವ್ರಿಗೆ ಹಾಸ್ಪಿಟ್ಲೇ ಗೊತ್ತಿಲ್ಲ, ಬೇಕು ಅಂದಾಗ ಅವಾಗ ಕುಡಿತೀವಿ. ಕಬ್ಬಿನಲ್ಲಿ ಕುಡಿದ್ರೆ ಆಗುತ್ತೆ ಅಂತ ಹೇಳಲ್ಲ. ಇದು ಟೈಮಲ್ಲಿ ಅವರು ಅಂದರೆ ರಜಾ, ಮಕ್ಕಳಿಗೆಲ್ಲ ರಜೆ ಇರ್ತದಲ್ಲ ಭಾನುವಾರ, ಆ ಟೈಮಲ್ಲಿ ತಗೊಂಡೋಗಿ ಜ್ಯೂಸ್ ಕುಡಿತಾರೆ, ಮತ್ತೆ ಈ ಥರ ಆರೋಗ್ಯಕ್ಕೆ ಎಲ್ಲ ತಿಂದ್ಬಿಟ್ಟು ಬಾಕಿದೆಲ್ಲ ಮಾರ್ತಾರೆ. ಈ ಥರ ಇಲ್ಲ ಗೊಬ್ಬರ ಹಾಕಿರ ನನಗೆ ಸಮಯ ಸಿಕ್ತಾಗೆಲ್ಲ ನಾನು ತೋಟದಲ್ಲಿ ಇರ್ತೀನಿ. ನಾನು ಗಿಡಗಳಿಗೆ ಇದು ಎಲ್ಲ ಗಿಡಗಳನ್ನು ಕಟ್ ಮಾಡೋದು, ಮತ್ತು ಏನು ನೀರೆಲ್ಲೋಗಿಲ್ಲ ನೋಡೋದು, ಈ ಥರದ್ದು ಯಾವಾಗಲೂ ಇಲ್ಲಿ ಕಾಲ ಕಳೆಯೋಕ್ಕೆ ನನಗೆ ತುಂಬ ಇಷ್ಟ. ಇದೊಂಥರ ವನ ಮಾಡ್ದಂಗೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ನೋಡಿ, ಇದು ಬಟರ್ ಫ್ರೂಟ್ಸ್ ಹಾಕಿದ್ರೆ ಇದೊಂದು 2 ವರ್ಷದ ಗಿಡ. ಇನ್ನೇನು ಮುಂದಿನ ವರ್ಷ ಗೊಬ್ಬರ ಯಾವುದೇ ಥರದ ಇದು ಹಾಕಿಲ್ಲ, ಏನು ಗೊಬ್ಬರ ಹಾಕಿಲ್ಲ. ಈಗ ಸಪೋಟ ಬರ್ತಾ ಇದೆ, ಈಗ ಎಲ್ಲ ಕಿತ್ತಿದ್ದೀವಿ ಸ್ವಲ್ಪ, ಈಗ ಇನ್ನೊಂದು ಸ್ವಲ್ಪ ಇದೆ. ಬನ್ನಿ, ವಾಟರ್ ಆ್ಯಪಲ್ ನೋಡಿ, ವಾಟರ್ ಆ್ಯಪಲ್ ಅಂತ ನೋಡಿ, ಎಲ್ಲ ತುಂಬ
ಒಂದು ಎಲೆಗೆ ಒಂದು ಕಾಯಿ ಬಿಟ್ಟೈತಿ ಈಗ ಅಲೆ ಇನ್ನು ದೊಡ್ಡದಾಗಬೇಕಷ್ಟೇ. ಇದು ಒಂದು 2 ವರ್ಷದ ಗಿಡ, ತುಂಬ ಚೆನ್ನಾಗಿ ಬರುತ್ತೆ. ಹಾಂ, ಇದು ಮತ್ತು ಲಿಚ್ಚಿ ಗಿಡ, ಇಲ್ಲಿ ಪಕ್ಕದಲ್ಲಿ ಲಿಚ್ಚಿ ಐತೆ ನೋಡಿ. ಇದು ಚಕ್ಕೆ ಗಿಡ, ಇದು ವಾಟರ್ ಆಪಲ್ಲು. ಬನ್ನಿ ಇಲ್ಲಿ ಬನ್ನಿ, ಇದನ್ನ ಅಲ್ಲಿ ಎಷ್ಟು ವರ್ಷದ ಆಯ್ತಣ್ಣ ಗಿಡ ಇದು? ಇದೊಂದು ಎರಡು ವರ್ಷ ಆಗಿದೆ. 2 ವರ್ಷದ ಗಿಡ ಲಿಚ್ಚಿ. ಎಲ್ಲಿ ತಗೊಬಂದ್ರಿ? ಅದೇ ಫಾರಮ್ಗಳಲ್ಲಿ ನರ್ಸರಿಗಳು ತಂದಿರೋದು. ಹ್ಞೂ, ಬೆಟ್ಟದ ನೆಲ್ಲಿಕಾಯಿ. ಎಷ್ಟು ವರ್ಷ ಆಯ್ತು ತಂದು ಹಾಕಿ? ಇದು ಯಾವುದಿದು? ಎಷ್ಟು ವರ್ಷ ಆಯ್ತು ತಂದು ಹಾಕಿದ್ದು? ಇದೊಂದು 2 ವರ್ಷ. ಬೀಜದ ಹಾಕಿದ್ರು ಇಲ್ಲ ಕಸಿದ ಹಾಕಿದ್ರು? ಇಲ್ಲ, ಏನಪ್ಪ ಕಸಿ ಇರ್ಬೋದು ಅಂತ. ಇದು ಇದ್ರದ್ದು ಯಾವುದದು, ಇಳ್ಳಿಕಾಯಿ. ಆಗ ಅದು ಬಿಟ್ರೆ ಇದು ಕಿತ್ಲೆ ಗಿಡ ನೋಡಿ, ಇದು ಗೊತ್ತಾಯ್ತು ಚೆನ್ನಾಗಿ ನೋಡಿ. ಕಿತ್ತಳೆ ಮರ. ಯಾವ ಕಿತ್ತಳೆ ಇದು? ಎಂದು ಬಿಟ್ಟಾಗ ಗೊತ್ತಾಗುತ್ತೆ ಒಟ್ಟಿನಲ್ಲಿ. ಕೊಡಗು. ಹಾಂ, ಎಲ್ಲ ಇದರಿಂದ ನಾಗ್ಪುರ್ ಕಿತ್ಲೆ, ಕೊಡಗು ಕಿತ್ಲೆ, ಯಾವುದೋ ಒಂದು ಒಟ್ಟಿನಲ್ಲಿ. ಆಮೇಲೆ ಚೆರಿ ಗಿಡ ಫಲ ಕೊಡ್ತಾ ಇದೆ. ಇದು ನೋಡಿ, ಇಲ್ಲಿ ಬನ್ನಿ, ಚೆರ್ರಿ, ತೈವಾನ್ ಸೀಬೆ. ಈಗೆಲ್ಲ ಹೂವಾಗಿದೆ. ಇದು ತೈವಾನ್ ನೋಡಿ, ಚೆರ್ರಿ ಹಣ್ಣು ಬಿಟ್ಟಿದೆ. ಎಲ್ಲ ಒಂದು ಅರ್ಧ ಕೆಜಿ ಬರ್ತವೆ ಒಂದೊಂದು ಹಣ್ಣುಗಳು, ಅಷ್ಟು ದಪ್ಪ ಬರುತ್ತೆ. ಬೇರೆ ಗಿಡಗಳಲ್ಲಿ ಫಲ ಬಂದಿದ್ಯಾ? ಹಾಂ, ಬತ್ತಾಯ್ತಲ್ಲ, ಇಲ್ಲಿ ನೋಡಿ ಚೆರಿ ಬರ್ಬಡ ಚೆರಿನಿ, ಬರ್ಬಡ ಚೆರಿ ನೋಡಿ, ತಿನ್ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಆಮೇಲೆ ನವಿಲುಗಳು ತಿಂತವೆ. ಇಲ್ಲೆಂದು ಇಲ್ಲಿ ಬನ್ನಿ. ಇದು ಒಂದು 10 ಗುಂಟೆ ಜಾಗ ಬಿಟ್ಟಿದ್ದೀನಿ. ಅದ್ರೊಳಗಡೆ ನಾನು ಹೋಗಲ್ಲ. ಅದರೊಳಗಡೆ ಒಂದು 100-150 ಇದಿದೆ ನವಿಲುಗಳು. ಅದಕ್ಕೆ ಅಲ್ಲಿ ಬಕೆಟಲ್ಲಿ ನೀರು ಇಟ್ಟಿದ್ದೀನಿ. ಡೈಲಿ ಅಲ್ಲಿ ಕುಡಿತವೆ, ಇಲ್ಲಿ ಆಟ ಆಡ್ತವೆ. ಪಕ್ಷಿಗಳಿಗೆ ಹಾಂ, ಹೌದಾ, ಜಾಗನೇ ಇದೆ ಅಲ್ಲ, ಹೌದು. ಅದಕ್ಕೆ ಯಾರೂ ಹೋಗಂಗಿಲ್ಲ, ಅದರೊಳಗಡೆ ಇರ್ತವೆ. ಹಣ್ಣುಗಳು ಏನು ಬೀಳ್ತಾವೋ ಅವು ತಿಂದಾದ್ಮೇಲೆ ಇನ್ನು ಉಳಿದಿದ್ದು ನಾವು ತಿಂತೀವಿ. ಅದಲ್ಲಿ ಈ ರೀತಿ ಹಸಿರಾಗಿ ಇಡೋ ಅಂಥದ್ದು ಎಷ್ಟು ಖುಷಿ ತರ್ತದೆ ಅಂತ ನೀವು ನೋಡ್ರಿ, ಕಣ್ಣಿಂದ ನೋಡಿ. ಈ 2ನೇ ಬಾರಿಗೆ ಬರ್ತಾ ಇರತಕ್ಕಂಥ ಅವರೇ ಒನ್ ಟೈಮ್ ಹಾಕಿರೆ ಮತ್ತೆ ತೆಗಿತಾರೆ ಅಂತಾರಲ್ಲ, ನೀವು 2 ಬಾರಿ ಬಂದಿರೋದು. ಅದಕ್ಕೆ ಖುಷಿ ನನಗೆ ನೋಡಿ. ಒಂಚೂರು ಯಾವುದೇ ರೀತಿ ರೋಗ ಹೊಡೆದಿಲ್ಲ, ಅದಕ್ಕೆ ಇನ್ನೂ ಖುಷಿ. ಯಾವುದೇ ಔಷಧಿ ಹೊಡೆದಿಲ್ಲ, ಇಷ್ಟು ಚೆನ್ನಾಗೈತೆ ನೋಡಿ. ಪಪ್ಪಾಯ ಬಿಟ್ಟೈತೆ, ಒಂದು ಇಡೀ ಗೊಬ್ಬರ ಅದಕ್ಕೆ ಹಾಕಿಲ್ಲ. ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ಭೂಮಿ ಒಳಗೆ ಹಂಗೆ ಬಂದಿರೋದು ನೋಡ್ರಿ, ಅದು ಎಷ್ಟು ಚೆನ್ನಾಗಿ ಬಂದೈತೆ. ಇದೆಲ್ಲ ಮುಗಿದ್ಮೇಲೆ ಇದನ್ನೇ ಗೊಬ್ಬರ ಆಗಿ ಮಾಡೋದಲ್ಲ? ಹೌದು, ಖಂಡಿತ. ಇಲ್ಲಿ ನೋಡಿ, ಅಲ್ಲೇ ಗೊಬ್ಬರ ಆಗೈತೆ. 1 ರೌಂಡು ಎಲೆ ಎಲ್ಲ ಉದುರಿ ಗೊಬ್ಬರ ಆಯಿತು. ಈಗೆಲ್ಲ ಅವರೆಕಾಯಿ ಬಿಡಿಸ್ತೀವಿ, ಬೇಕಂದಾಗ ತಿನ್ನೋದು. ಸಾವಯವ ಕೃಷಿದು ನಾಟಿ ಗಿಡ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಇದು ಹೆಚ್ಚು ಕಡಿಮೆ ಒಂದು 4 ಕೆಜಿ 3 ಕೆಜಿ ಬರುತ್ತೆ ಹಣ್ಣು. 3-4 ಕೆಜಿ ಬರ್ಬೋದು. ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ರಿ ಹಣ್ಣು. ಯಾವುದೇ ರೀತಿ ಗೊಬ್ಬರ ಹಾಕ್ತೆ ಬಂದಿರತಕ್ಕಂಥ ಹಣ್ಣು. ಇಷ್ಟು ನೋಡಿ, ಒಂದು ಚೂರು ರೋಗ ಇಲ್ಲ. ಇದನ್ನು ತಿಂದರೆ ಎಷ್ಟು ಆರೋಗ್ಯವಾಗಿರ್ಬೋದು. ಈ ಹಣ್ಣು ಎಲ್ಲಿ ಕೊಡ್ತಾರೆ? ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿ ಕೊಡ್ತಾರೆ. ಅದು ತಿನ್ನೋಕ್ಕೆ ಆಗಲ್ಲ. 2 ಟೈಮ್ ಬಂದಿರೋದಾ? ಹಾಂ, 2ನೇ ಟೈಮ್ ಬಂದಿರೋದು. ಒಂದು ವಾರ, ಒಂದು 10 ದಿವಸ ಇಟ್ಟರು ಈ ಹಣ್ಣು ಕೆಡಲ್ಲ. ಇಂಥ ಇದನ್ನು ರೈತರು ಎಲ್ಲರೂ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ ಎಲ್ಲರಿಗೂ. ಇದು ವೆರೈಟಿ ಯಾವುದು? ಸಾವಯವ ವೆರೈಟಿ ಇದು ರೆಡ್ ಲೇಡಿ ಇರಬೇಕು. ರೆಡ್ ಲೇಡಿನೇ. ಹಾಂ, ರೆಡ್ ಲೇಡಿ ಹಣ್ಣು. ಸ್ನೇಹಿತರಿಗೆ ಒಳ್ಳೆಯದು ಕೊಟ್ಟು ಅವ್ರ ಆರೋಗ್ಯ ಕಾಪಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ಇದೆಲ್ಲ ಅವರಿಗೆ ಹಳಸಿದೆ, ತಳಗಡೆ ಹಳಸಿನ ಗಿಡಗಳು, ಹಿಂಗೆ ಸೀಬೆ ಗಿಡಗಳು, ಇದು ಆ್ಯಪಲ್ ಗಿಡನೂ ಸಹ ಇದೆ, ಅದು ಚೆನ್ನಾಗಿ ಬರ್ತೈತೆ. ಈಗ ಈ ತೆಂಗು ಮುಖ್ಯ ಬೆಳೆಯಾಗಿ ತೆಂಗಿನ ಬೆಳೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆನೇ ಅದ್ರ ಒಳಗಡೆ ಎಲ್ಲ ಈ ಗಿಡಗಳನ್ನ ಹಾಕ್ತಾಯಿದ್ದೀನಿ. ಇನ್ನೂ ಹಣ್ಣಿನ ಗಿಡ ತುಂಬ ಹಾಕ್ತೀನಿ. ಇದೆಲ್ಲ ಅವರೆಕಾಯಿ ಎಲ್ಲ ಕಿತ್ಕೊಂಡ ಮೇಲೆ ರೋಟ್ ಹೊಡಿಸ್ತೀರಾ? ಹಾಂ, ಅವರಿಗೆ ಕಿತ್ತಾದ್ಮೇಲೆ ಇದು ಮತ್ತೆ ಉದುರ್ಬೇಕು. ಮುಂಗಾರು ಮಳೆ ಗೊಬ್ಬರ ಆಗುತ್ತೆ. ಹೌದು, ಮುಂಗಾರು ಮಳೆಗೆ ಇದನ್ನ ರೋಟ್ ಹೊಡಿಸ್ಬಿಟ್ಟು ಮತ್ತೆ ನೀವು ಏನು ಹೇಳಿದ್ರಿ, ಉಳ್ಳಿ, ಅಲಸಂದೆ ಇವೆಲ್ಲ ಆಗ್ತೀನಿ ಅಂತಂದ್ರಲ್ಲ, ಫಸ್ಟೇ ಎಡ್ಸ್ಬಿಟ್ಟು ಅದೇ ಒಂದೇ ಟೈಮು ರೋಟ್ರ್ ಹೋಗುತ್ತೆ, ಮತ್ತೆ ಇದು ಗೊಬ್ಬರ ಆಗುತ್ತಲ್ಲ, ಇದ್ರ ಜೊತೆನೇ ಹೊಡಿಸ್ಬಿಟ್ಟು ಇದ್ರ ಜೊತೆನೆ ಹಾಕಿ ರೋಟ್. ಹೌದಲ್ಲ? ಹೌದು, ಗೊಬ್ಬರ ಆಗುತ್ತೆ. ಅದು ಇನ್ನೂ ಎಡ್ಸ್ಬಿಟ್ಟು ರೋಟ್ ಹೊಡಿಸ್ಬಿಟ್ರೆ ಅದರೊಳಗೆ ಗೊಬ್ಬರ ಆಗುತ್ತೆ, ಮತ್ತೆ ಉಟ್ಕೊಳ್ಳುತ್ತೆ, ಮತ್ತೆ ಗೊಬ್ಬರ ಆಗುತ್ತೆ ನಮಗೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗುತ್ತಲ್ಲ. ಒಂದ್ಸಲ ರೋಟ್ ಹೊಡ್ರೆ ಈ ಕಡೆ ನಾವು ಆಗ್ತಂಗ ಹೋಗುತ್ತೆ. ಇದೊಂದ್ಸಲ ಹೊಡ್ಬಿಟ್ಟು ಮತ್ತೆ ಇನ್ನೊಂದ್ಸಲ ವರ್ಷಕ್ಕೆ ಬರೋದಿಲ್ಲ, ಬರುತ್ತೆ. ಅದಕ್ಕೋಸ್ಕರನೇ ಹಂಗೆ ಮಾಡಿರೋದು. ಆ ಕಾರಣದಿಂದನೇ ಭೂಮಿ ಇದು ಚೆನ್ನಾಗಿರೋದು, ಕೆಂಪು ಭೂಮಿ. ತುಂಬ ಇದು ಎರೆಹುಳಗಳು ಚೆನ್ನಾಗಿದ್ದಾವೆ, ಫೈನ್ ಎರೆಹುಳ. ರೈತ ಬಾಂಧವರಿಗೆ ನಮ್ಮಿಂದ ವಂದನೆಗಳು. ಇದೇ ರೀತಿ ಪ್ರತಿಯೊಬ್ಬರು ಸಾವಯವ ಕೃಷಿ ಮಾಡಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ಆದಾಯನೂ ಚೆನ್ನಾಗಿರುತ್ತೆ. ಅದು ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ನಾವು ಸ್ವಲ್ಪ ಎಫೆಕ್ಟ್ ಹಾಕಿದರೆ ಖಂಡಿತವಾಗಿ ಸಾವಯವ ಕೃಷಿ ಮಾಡಿ ಇಂಥ ಒಂದು ಬೆಳೆಗಳನ್ನು ಬೆಳೆದು ನಮ್ಮ ಆರೋಗ್ಯವನ್ನು ಉಳಿಸ್ಕೋಬೋದು. ಯಾಕೆ ಅಂತ ಅಂದರೆ ಒರಿಜಿನಲಿಟಿ ತಿಂತಾ ಇದ್ದೀವಿ, ನಾವೇ ಬೆಳೆದು ನಾವೇ ತಿನ್ನೋದು. ಒಂದು ಒಳ್ಳೆಯ ಹಣ್ಣುಗಳು, ತರಕಾರಿ ಆಗ್ಬೋದು. ಮತ್ತು ನೋಡಿ ಅವರೆ ಗಿಡ ಈಗಾಗಲೇ ಗೊತ್ತಾಯ್ತು. ಈಗ ನಾವು ಪ್ರತಿದಿನ ಅವರೆಕಾಯಿ ಯೂಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಅಂಗಡಿಲಿ ಮಾರ ಅವರೆಕಾಯಿ ತಿಂದರೆ ಗ್ಯಾಸ್ಟ್ರಿಕ್ಕು, ಗ್ಯಾಸ್ ಟ್ರಬಲು ಇನ್ನೊಂದು ಅಂತಾರೆ. ನಾವು ಪ್ರತಿದಿನ ತಿಂತೀವಿ, ನಮ್ಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಆ ಥರದ ಒಂದು ನ್ಯಾಚುರಲಾಗಿ ಬೆಳೆಯೋಂಥ ಹಣ್ಣುಗಳ ತರಕಾರಿ ಆಗ್ಬೋದು, ಯಾವುದೇ ರೀತಿ ದೇಹಕ್ಕೆ ಎಫೆಕ್ಟ್ ಆಗೋಲ್ಲ ಅನ್ನೋದು ನಮಗೆ ಅನುಭವ ಆಗಿದೆ ಈ ಹಣ್ಣುಗಳು ಯೂಸ್ ಮಾಡೋದು. ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಸಾವಯವ ಕೃಷಿ ಮಾಡಿ. ಕೊನೆಗೆ ನಿಮ್ಮ ಮನೆಗೋಸ್ಕರನಾರು ಒಂದು ಎಕರೆನಾರ ಮೀಸಲಾಗಿಟ್ಟು ಸಾವಯವ ಕೃಷಿ ಮಾಡಿ ಪ್ರತಿಯೊಬ್ಬರು ಆರೋಗ್ಯಯುಕ್ತವಾಗಿರಬೇಕು ಅನ್ನೋದು ನನ್ನ ಆಶಯ. ಹಂಗಾಗಿ ಪ್ರತಿಯೊಬ್ಬರು ಮಾಡಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ.